ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಅನೇಕ ಪವಿತ್ರವಾದಂಥ ದೇವಾಲಯಗಳು ಕಂಡುಬರುತ್ತವೆ. ತುಮಕೂರು ಚಿಕ್ಕಪೇಟೆ ಸರ್ಕಲ್ನಲ್ಲಿ ಇರುವಂಥ ಪುರಾತನವಾದಂಥ ಪವಿತ್ರವಾದಂಥ ಲಕ್ಷ್ಮೀಕಾಂತ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಈ ದೇವಾಲಯವನ್ನು 1200 ವರ್ಷಗಳ ಹಿಂದೆ ಚೋಳ ರಾಜರು ಈ ದೇವಾಲಯವನ್ನು ನಿರ್ಮಿಸಿದರೆಂದು ತಿಳಿದುಬರುತ್ತದೆ. ಈಗಿರುವ ಸುಖನಾಶಿ ಗರ್ಭಗುಡಿಯಲ್ಲಿ ಸುಂದರವಾದಂಥ ಲಕ್ಷ್ಮಿ ಮತ್ತು ಕಾಂತ ಎಂದರೆ ವಿಷ್ಣು ಪರಮಾತ್ಮನ ಪವಿತ್ರ ವಿಗ್ರಹವನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಗರ್ಭಗುಡಿಯ ಮುಂಭಾಗ ಅಕ್ಕಪಕ್ಕ ಪ್ರತ್ಯೇಕವಾದ ಉಪ ಗರ್ಭಗೃಹಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ಚೋಳರು ವಿಷ್ಣು ಭಕ್ತರಾಗಿದ್ದು ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿರುವುದು ಕಂಡುಬರುತ್ತದೆ. ಕಾಲಾನಂತರದಲ್ಲಿ 1560ಕ್ಕಿಂತ ಹಿಂದೆ ವಿಜಯನಗರದ ಸಾಮ್ರಾಜ್ಯದ ಸದಾಶಿವರಾಯ ಸಾಮಂತರಾಜನಾದ ಜಗನ್ನಾಥನು ಹಳೆಯ ಲಕ್ಷ್ಮೀಕಾಂತ ದೇವಾಲಯದ ಮುಂಭಾಗ ಲಕ್ಷ್ಮೀಕಾಂತ ದೇವಾಲಯಕ್ಕೆ ಹೊಂದಿಕೊಂಡಂತೆ ಮುಖಮಂಟಪವನ್ನು ವಿಜಯನಗರದ ಅರಸರ ಶೈಲಿಯಲ್ಲಿ ನಿರ್ಮಿಸಿರುತ್ತಾನೆ ಮತ್ತು ಅಭಿವೃದ್ಧಿಪಡಿಸುತ್ತಾನೆ. ಈ ಲಕ್ಷ್ಮೀಕಾಂತ ದೇವರಿಗೆ ದತ್ತಿ ಬಿಟ್ಟ ಬಗ್ಗೆ ಶಾಸನವು ಮುಖಮಂಟಪದ ಗೋಡೆಯಲ್ಲಿ ಇಂದು ಅಗೋಚರವಾಗಿ ಅಸ್ಪಷ್ಟವಾಗಿ ಕಂಡುಬರುತ್ತದೆ. ಇನ್ನು ದೇವಾಲಯದ ಅರ್ಚಕ ವರ್ಗದವರು ತಲೆತಲಾಂತರದಿಂದ ಪೂಜೆ ಕೈಂಕರ್ಯ ಸೇವೆಯನ್ನು ಮಾಡುತ್ತಾ ಭಕ್ತಾದಿ ವರ್ಗದ ಜನರ ಸಹಾಯವನ್ನು ಪಡೆದು ಗೋಪುರ ಇತ್ಯಾದಿಗಳನ್ನು ಕಟ್ಟಿಸಿ ಅಭಿವೃದ್ಧಿಪಡಿಸಿ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಈ ಲಕ್ಷ್ಮೀಕಾಂತ ದೇವಾಲಯಕ್ಕೆ ತುಮಕೂರು ನಗರದ ಬಹುತೇಕ ಜನರ ಆರಾಧ್ಯ ದೈವವಾಗಿ ವಿರಾಜಮಾನವಾಗಿ ನಿಂತಿದ್ದಾನೆ. ಲಕ್ಷ್ಮಿಯೊಂದಿಗೆ ಕಾಂತನಾದ ವಿಷ್ಣುದೇವನು ಇಲ್ಲಿ ನೆಲೆಗೊಂಡಿದ್ದಾನೆ. ಲಕ್ಷ್ಮೀಕಾಂತನು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಭಕ್ತ ವೃಂದವನ್ನು ಹೊಂದಿದ್ದಾನೆ. ಅಲ್ಲದೆ ಭಾರತ ದೇಶದ ಎಲ್ಲ ಕಡೆಗಳಲ್ಲೂ ಭಕ್ತರು ಆಗಮಿಸುತ್ತಾರೆ. ಹೊರ ದೇಶದಲ್ಲಿ ನೆಲೆಸಿರುವ ಭಕ್ತಾದಿಗಳು ಸಹ ಪ್ರತಿ ವರ್ಷಕ್ಕೊಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಪವಿತ್ರ ಲಕ್ಷ್ಮೀಕಾಂತನ ಸನ್ನಿಧಿಗೆ ಅನೇಕ ಭಕ್ತರು ಅನೇಕ ಥರದ ತಮ್ಮ ಕೋರಿಕೆ ಹೊತ್ತು ಬರುತ್ತಾರೆ. ಅವರ ಎಲ್ಲ ಕೋರಿಕೆಗಳನ್ನು ಶ್ರೀ ಲಕ್ಷ್ಮೀಕಾಂತನು ಈಡೇರಿಸುತ್ತಾನೆ ಎಂದು ಹೇಳಲಾಗಿದೆ ಮತ್ತು ನಂಬಲಾಗಿದೆ. ಭಕ್ತರು ತಮ್ಮ ಮನದಲ್ಲಿ ಮಕ್ಕಳ ಭಾಗ್ಯವನ್ನು ಕೇಳುತ್ತಾ ಇಲ್ಲಿಗೆ ಬರುತ್ತಾರೆ. ಸಂತಾನ ಭಾಗ್ಯವನ್ನು ಕೇಳಲು ಇಲ್ಲಿಗೆ ಬರುತ್ತಾರೆ. ಧನ ಕನಕ ವಸ್ತು ವಾಹನಾದಿಗಳನ್ನು ಬೇಡಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ ಹಾಗೂ ತರತರವಾಗಿ ಬೇಡಿಕೊಳ್ಳುತ್ತಾರೆ. ಇನ್ನಿತರೆ ಯಾವುದೇ ಬೇಡಿಕೆಯಾಗಲಿ ಅವೆಲ್ಲವನ್ನು ಲಕ್ಷ್ಮೀಕಾಂತ ಸ್ವಾಮಿಯು ಈಡೇರಿಸುತ್ತಾನೆ ಎಂದು ಭಕ್ತಾದಿಗಳು ಹೇಳುತ್ತಾರೆ. ಈ ದೇವಾಲಯಕ್ಕೆ ಸರಕಾರದಿಂದ ಯಾವ ರೀತಿಯ ಆರ್ಥಿಕವಾದ ಸಹಾಯವೂ ಲಭಿಸಿರುವುದಿಲ್ಲ. ಇನ್ನಾವುದೇ ರೀತಿಯ ಧನ ಸಹಾಯವೂ ಲಭ್ಯವಿರುವುದಿಲ್ಲ. ಭಕ್ತಾದಿ ಜನರ ನಂಬಿಕೆಯಂತೆ ಭಕ್ತಾದಿ ಜನರೇ ಈ ದೇವಾಲಯವನ್ನು ಅತ್ಯುತ್ತಮವಾಗಿ ತಮ್ಮಲ್ಲಿರುವ ಎಲ್ಲ ರೀತಿಯ ಧನ ಕನಕ ವಸ್ತುಗಳನ್ನು ಧಾರೆ ಎರೆದು ಈ ಪುರಾತನ ದೇವಾಲಯವು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಭಕ್ತಾದಿಗಳೇ ಮಾಡುತ್ತಿದ್ದಾರೆ. ಅರ್ಚಕರು ಎಲ್ಲವನ್ನು ಲಕ್ಷ್ಮೀಕಾಂತ ಸ್ವಾಮಿಯೇ ನಡೆಸಿಕೊಡುತ್ತಾನೆ, ನಮ್ಮದೇನೂ ಇಲ್ಲವೆಂದು ಹೇಳುತ್ತಾರೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ರಥಸಪ್ತಮಿ ಎಂದು ಸಾಂಪ್ರದಾಯಿಕವಾಗಿ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಬಹಳ ವೈಭವಯುತವಾಗಿ ಆಚರಿಸಲಾಗುತ್ತದೆ. ಅಂದು ಸುಮಾರು ಲಕ್ಷಾಂತರ ಜನರು ಎಲ್ಲ ದೇಶದೆಲ್ಲೆಡೆಯಿಂದ ಇಲ್ಲಿಗೆ ಆಗಮಿಸುತ್ತಾರೆ. ರಥೋತ್ಸವದಲ್ಲಿ ಭಾಗವಹಿಸಿ ಪೂಜಿಸಿ ಸಂಭ್ರಮಿಸುತ್ತಾರೆ.
ಕಾರ್ತೀಕ ಮಾಸದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವವು ಕೂಡ ಭಾಳ ವೈಭವದಿಂದ ನಡೆಯುತ್ತಿದೆ. ಪ್ರತಿ ಶನಿವಾರ ಅಭಿಷೇಕ ಪೂಜೆಯು ನಡೆಯುತ್ತಿದ್ದು ಭಕ್ತಾದಿಗಳು ತಮ್ಮ ಕೋರಿಕೆಗಾಗಿ ಭಾಗವಹಿಸಿ ಪೂಜಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ 2 ಕಡೆಗಳು ಅಂದರೆ ತುಮಕೂರು ಮತ್ತು ನಂಜನಗೂಡು ಬಳಿ ಇಲ್ಲಿ ಮಾತ್ರ ಲಕ್ಷ್ಮೀಕಾಂತ ದೇವಾಲಯಗಳಿರುತ್ತವೆ. ನೀವಿನ್ನು ಈ ತುಮಕೂರಿನ ಪುರಾತನವಾದ ದೇವಾಲಯವನ್ನು ನೋಡಿರದಿದ್ದರೆ ದಯವಿಟ್ಟು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ. ಇಂಥ ಅಪರೂಪ ಶಿಲ್ಪವನ್ನೊಳಗೊಂಡ ಪುರಾತನ ಶಕ್ತಿಶಾಲಿ ಲಕ್ಷ್ಮೀಕಾಂತ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ನೀವು ಒಮ್ಮೆ ಭೇಟಿ ಕೊಟ್ಟರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದು ಖಚಿತ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಪುರಾತನ ದೇವಾಲಯದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.